ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. दो राजे डालना को ಹೆಚ್ಚಾಗಿ ಪ್ರತಿನಿತ್ಯವೂ ಕೂಡ ರೈತರ ಸಮಸ್ಯೆಗಳನ್ನು ಹೆಚ್ಚು ಬರತಕ್ಕಂಥದ್ದು ನಾನು ಗಮನಿಸ್ತೀನಿ. ಒಂದು ಕಡೆ ಮಳೆ ಹೆಚ್ಚಾಗಿ ನೀರುಳ್ಳಿ ಹಾಳಾಗೋಯಿತು, ಅವರಿಗೆ ಬೆಳೆದಂಥ ಬೆಳೆಗೂ ರೇಟ್ ಸಿಗಲಿಲ್ಲ. ಅವರೆಲ್ಲ ಕೂಡ ತಿಪ್ಪೆಗೆ ಹಾಕೋಂಥ ಪರಿಸ್ಥಿತಿ. ಅದಾದ ನಂತರ ಇವತ್ತು ಮೆಕ್ಕೆಜೋಳ ರೈತರು ಏನೋ ಅಲ್ಪ ಸ್ವಲ್ಪ ಬೆಳೆದಿದ್ದಾರೆ, ಅದಕ್ಕೆ ಸಂಪೂರ್ಣ ಬೆಳೆ ರೇಟ್ ಬಂದಿದ್ರು ಕೂಡ ರೇಟ್ ಇದ್ದಂಥ ಒಂದು ಪರಿಸ್ಥಿತಿ ಬಂದಿದೆ. ಕಂಪ್ಲೀಟ್ ರೈತರು ಕೂಡ ಭಾಳ ಸಂಕಷ್ಟದಲ್ಲಿರ್ತಕ್ಕಂಥ ನಾವು ನಮಗಿಂತ ಹೆಚ್ಚಾಗಿ ಪತ್ರಿಕೆಯಲ್ಲಿ ಬಂದಿದ್ದೀವಿ. ಎಲ್ಲಿಗೆ ಹೋಗ್ಬೇಕು ಈ ರೈತ? ಒಂದು ಕಡೆ ಟೊಮೆಟೊ ಹಣ್ಣು ಬೆಳೆದ್ರೆ ಅದಕ್ಕೂ ಬೆಲೆ ಇಲ್ಲ, ಅದು ನಮ್ಮ ನೀರುಳ್ಳಿಗೂ ಬೆಲೆ ಇಲ್ಲ, ಮೆಕ್ಕೆಜೋಳ ಬೆಳೆದಂಥವ್ರಿಗೂ ಇಲ್ಲ, ಶೇಂಗಾ ಕಾಯಿ ಒಂದಲ್ಲೇ ಬಿಟ್ಬಿಟ್ರು, ಅದನ್ನು ಕಾಯಿನೇ ಬಿಡಲಿಲ್ಲ, ತೊಗರಿ ಬೆಳೆ ಬರಲಿಲ್ಲ. ಭಾಳ ಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಇವರು ರಾಜಕೀಯ ಇಚ್ಛಾಶಕ್ತಿಗೋಸ್ಕರ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಒಬ್ಬರು, ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಂತಕ್ಕಂಥದ್ದು ಒಂದು, ಪ್ರತಿನಿತ್ಯ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸ್ದೆ ತನ್ನ ಅಧಿಕಾರದ ವ್ಯಾಮೋಹದಿಂದ ನಾನು ಮುಖ್ಯಮಂತ್ರಿ ಆಗಬೇಕು, ಇಲ್ಲ ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು. ಇಷ್ಟು ದೊಡ್ಡ ವಿಚಾರ ನಾವು ಸುಮಾರು 40 ವರ್ಷದ ರಾಜಕಾರಣದಲ್ಲಿ ನೋಡಿಲ್ಲ. ಹಾಗಾಗಿ ರೈತರ ಕಡೆ ಗಮನ ಇಲ್ಲ. ಈ ಕಡೆ ಯಾವ ಒಂದು ವಿಚಾರದಲ್ಲಿ ಕೂಡ ಸರ್ಕಾರ ಬೆಲೆ ಕೊಡ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಹಾಗಾಗಿ ಈ ರೈತರ ಸಮಸ್ಯೆ
ಬರೀ ನಮ್ಮ ಚಿತ್ರದುರ್ಗ ಜಿಲ್ಲೆ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯಾದ್ಯಂತ ಈ ಸಮಸ್ಯೆ ಎದುರಿಸ್ತಕ್ಕಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಇವತ್ತು ನಿಮ್ಮ ಪತ್ರಿಕೆಯಲ್ಲಿ ಬಂದಿದೆ, ಮೆಕ್ಕೆಜೋಳವನ್ನು ರೋಡ್ ಚೆಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಒಂದು ಕಡೆ 0% ನಾವು ಇಂಟ್ರೆಸ್ಟ್ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅವರೆಲ್ಲ ಸ್ವಲ್ಪ ಏನಾದ್ರು ಡಿಫಾಲ್ಟ್ ಆಗಿರೋದ್ರಿಂದ ಅವ್ರು ರೈತರಿಗೆ ಸಾಲನೇ ಸಿಗದಂಥ ಪರಿಸ್ಥಿತಿ. ಹಿಂದೆ ಹೈನುಗಾರಿಕೆಗೆ ನಾವು ಬೆಂಬಲ ಬೆಲೆ ಕೊಟ್ಟು ನಾವು ಹಾಲು ಖರೀದಿ ಮಾಡೋದಕ್ಕೆ 4 ರೂಪಾಯಿ ನಾವು ಸಹಾಯಧನ ಕೊಡ್ತಾಯಿದ್ವಿ. ಇವತ್ತು ಅದನ್ನು ಕೂಡ ನಿಲ್ಲಿಸಿರ್ತಕ್ಕಂಥದ್ದು. ರೈತರು ಸಾಲ ಕೊಟ್ಟು ಅದು ಬಸವನಗುಡಿ ಅಂಗನವಾಡಿ ಇದು. ನಾವು ಪ್ರೆಗ್ನೆನ್ಸಿ ಇರೋದ್ರಿಂದ ನಮಿಗೂ ಬರಕ್ಕೆ ಹೋಗಕ್ಕೆ ಭಯ ಆಗ್ತಾ ಇರುತ್ತೆ. ಇಲ್ಲಿ ಚರಂಡಿ ಇದೆ, ದಾರಿನೂ ಸರಿ ಇಲ್ಲ, ಭಾಳ ಮೇಲಿದೆ ಅಂಗನವಾಡಿ. ನಮಗೂ ಭಯ ಆಗ್ತಾ ಇರುತ್ತೆ, ಬೀಳ್ತೀವೋ ಎಲ್ಲೋಗ್ತೀವೋ ಅಂತ. ಆದಷ್ಟು ಬೇಗ ಅಧಿಕಾರಿಗಳು ಸಹಾಯ ಮಾಡಿ ಅವರಿಗೆ ಹೊಸ ಅಂಗನವಾಡಿಯನ್ನು ಶಿಫ್ಟ್ ಮಾಡಿಕೊಟ್ರಿ. ನಾವು ಅಲ್ಲಿಗೆ ಹೋಗಿ ರೇಷನ್ ತರಕ್ಕೂ ನಮಗೂ ಹತ್ರ ಆಗುತ್ತೆ, ಬೇಗ ಹೋಗೋದು ಬರೋದು ಆಗುತ್ತೆ. ಇಲ್ಲಿ ಬರೋಕ್ಕಾಗಲ್ಲ ನಮಗೆ, ಇಲ್ಲಿ ಹತ್ತಿ ಮಕ್ಕಳಿಗೆ ತೊಂದರೆ ಆಗುತ್ತೆ ಮೇಡಮ್? ಇಲ್ಲ, ಮಕ್ಕಳು ಎಲ್ಲಿ ಬೀಳ್ತಾರೆ ಅಂತ ಭಯ ಆಗುತ್ತೆ. ಸರಿಯಾಗಿ ದಾರಿ ಇಲ್ಲ ಕರ್ಕೊಂಬರಕ್ಕೆ. ಮಕ್ಳು ನೋಡಿದ್ರೆ ಏನಾದ್ರೂ ಆದ್ರೆ ಹೆಚ್ಚು ಕಡಿಮೆ ಯಾರ ಜವಾಬ್ದಾರಿ? ಅಂಗನವಾಡಿಯಲ್ಲಿ ನೋಡಿದ್ರೆ ಜಾಗ ಇಲ್ಲ ಮಕ್ಕಳೆಲ್ಲ ಕುತ್ಕೊಳ್ಳೋಕ್ಕೆ, ಬಹಳ ಸಣ್ಣದಿದೆ ಇದು. ಅಂದರೆ ಇನ್ನೊಂದು, ಸರ್ಕಾರದ ವತಿಯಿಂದ ತುಂಬಷ್ಟು ಹಣ ಇರುತ್ತೆ. ಬಟ್ ಆದರೆ ಈಗ ಹೆಂಗಿದ್ರು ಕಟ್ಟಡ ಕಟ್ಟಿದ್ದಾರೆ, ಇದನ್ನು ಒಂಚೂರು ಬೇಗ ಅದೇನೋ ಅದನ್ನೇ ಹೇಳಿ. ಸರ್ಕಾರದಲ್ಲಿ ಬಹಳ ಹಣ ಇದೆ, ಬೇಗ ಆದಷ್ಟು ಹೊಸ ಅಂಗನವಾಡಿಯನ್ನ ಓಪನ್ ಮಾಡಿ ಮಕ್ಕಳಿಗೆಲ್ಲ ಸಹಾಯ ಆಗುತ್ತೆ, ನಮಗೂ ಸಹಾಯ ಆಗುತ್ತೆ ಹೋಗಕ್ಕೆ ಬರಕ್ಕೆ. ಆದಷ್ಟು ಬೇಗ ಸಪೋರ್ಟ್ ಮಾಡಿ ಅಂತ ಹೇಳ್ಕೊಳ್ತೀವಿ ನಿಮ್ಮ ಹತ್ರ ಅಧಿಕಾರಿಗಳಲ್ಲಿ. ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ಆಯಿಷಾ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.